ಇವತ್ತು ಗ್ರೇಪ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಕಪ್ಪು ದ್ರಾಕ್ಷಿ ಇದು. ನಾನು 2 ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಫಸ್ಟು ಮಿಕ್ಸಿಲಿ ನುಣ್ಣಗೆ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕ್ಕೊಂಡು ಇನ್ನೊಂದು ಸರಿ ನುಣ್ಣಗೆ ಮಾಡ್ಕೊಳ್ಳಿ. ಇದನ್ನು ಈ ಥರ ಸೋರಿಸ್ಕೊಳ್ಳಿ. ಗಟ್ಟಿ ಇರುತ್ತೆ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ 2 ಕಪ್ ದ್ರಾಕ್ಷಿ ಹಾಕಿದ್ದಕ್ಕೆ 3 ಲೋಟದಷ್ಟು ಜ್ಯೂಸ್ ಆಗುತ್ತೆ ಇದು. ಗಟ್ಟಿ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಳಿ. ನಾವು ಆಚೆ ಕುಡಿದಾಗ ತೆಳ್ಳಗೆ ಇರುತ್ತೆ, ನಾವು ಮನೇಲಿ ಮಾಡೋದ್ರಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡು ಕುಡಿದ್ರೆ 1 ಲೋಟ ಕುಡಿದ್ರೆ ಹೊಟ್ಟೆ ತುಂಬೋದಂಗೆ ಇರುತ್ತೆ. ಇಷ್ಟು ಜ್ಯೂಸ್ ಆಗಿದೆ 2 ಕಪ್ಪಲ್ಲಿ. ನಿಮಗೆ ಕೋಲ್ಡ್ ಬೇಕಂದರೆ ಕೋಲ್ಡಾಗಿ ಕುಡೀರಿ, ಇಲ್ಲ ಹಂಗೆ ಬೇಕಂದರೂ ಕುಡೀರಿ. ಈ ಸಿಕ್ಕಿದಾಗ ಮಾಡ್ಕೊಂಡು ಕುಡೀರಿ. ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತಿದ್ದು. ಈ ಥರ ಗಟ್ಟಿಗೆ ಮಾಡಿದ್ದೀನಿ ನಾನು, ತೆಳ್ಳಗೆ ಮಾಡಿಲ್ಲ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಇಷ್ಟು 2 ಕಪ್ಪು ನಾನು ದ್ರಾಕ್ಷಿ ಹಾಕಿದ್ದಕ್ಕೆ 3 ಲೋಟ ಜ್ಯೂಸ್ ಆಗಿದೆ. ಇದು ಬ್ಯಾಲ್ದಣ್ಣು. ಇದೆಲ್ಲನ ಸಿಕ್ಕಿದ್ರೆ ತೊಗೊಂಡು ಬಂದು ಯೂಸ್ ಮಾಡಿ. ಈಗಿನ ಜನ್ರೇಷನ್ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ಇದನ್ನು. ಡೈಜೆಷನ್ಗೆ ತುಂಬ ಒಳ್ಳೆಯದಿದು. ಮತ್ತು ಇದು ರಕ್ತ ಎಲ್ಲ ಕ್ಲೀನ್ ಮಾಡುತ್ತೆ. ಇದು ಕಪ್ಪಾಗಿಲ್ಲ, ಇದು ಇರೋದೇ ಹಣ್ಣು ಹಿಂಗೆ. ಅದರ ಸಮೇತನೇ ಹಾಕಿ, ಬೀಜ ಏನು ತೆಗಿಯೋದು ಬೇಡ. 2 ಏಲಕ್ಕಿ ಹಾಕಿದ್ದೀನಿ, ಒಂಚೂರು ಉಪ್ಪು, ಅರ್ಧ ಕಪ್ಪು ಬೆಲ್ಲ, ಒಂಚೂರು ನೀರು ಹಾಕಿ ಫಸ್ಟು ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಹಂಗೆ ನೋಡ್ಕೊಂಡು ನೀರು ಹಾಕಿ. ನಾನು ಇದರಲ್ಲಿ 1 ಕಪ್ಪು ನೀರು ಹಾಕಿದ್ದೀನಿ, 1 ಲೋಟ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೂ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಇಷ್ಟು ಗಟ್ಟಿ ಸಾಕು ಅಂದರೆ ಇಷ್ಟು ಗಟ್ಟಿಗೂ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಗೆ ತಂಪು. ಈ ಹಣ್ಣು ಸಿಕ್ಕಿದ್ರೆ ಮಾಡಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತುಂಬ ಒಳ್ಳೆಯದು. ಮಕ್ಳಿಗೂ ತುಂಬ ಇಷ್ಟ ಆಗ್ಬೋದು, ಮಾಡಿಕೊಡಿ. ಬೇಸಿಗೆ ಕಾಲದಲ್ಲಂತೂ ಕುಡಿದ್ರೆ ದೇಹಕ್ಕೆ ಎಷ್ಟು ತಂಪಂದರೆ ಅಷ್ಟು ತಂಪಿರುತ್ತೆ. ನಿಮಗೆ ತಣ್ಣಗೆ ಬೇಕಂದರೆ ಐಸ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದರಲ್ಲೂ 3 ಲೋಟ ಆಗಿದೆ, ಒಂದೇ ಹಣ್ಣು ಹಾಕಿದ್ದು ನಾನು. ತುಂಬ ಚೆನ್ನಾಗಿತ್ತು, ಮಾಡ್ಕೊಂಡು ಕೊಡಿರಿ. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.